ಸಂಖ್ಯಾಕಾಂಡದಿಂದ ವಾಚನ ಅಧ್ಯಾಯ 21 ವಚನಗಳು 4-9. ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ನಾಡನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಕಡಲಿನ ಮಾರ್ಗವಾಗಿ ಪ್ರಯಾಣ ಮಾಡಿದರು. ಈ ಮಾರ್ಗದ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧ ಮಾತನಾಡತೊಡಗಿದರು. ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಈಜಿಪ್ಟ್ ದೇಶದಿಂದ ಕರೆದುಕೊಂಡು ಬಂದಿರೋ. ಇಲ್ಲಿ ಆಹಾರವಿಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಗಿದೆ ಎಂದು ಹೇಳತೊಡಗಿದರು. ಅದಕ್ಕೆ ಸರ್ವೇಶ್ವರ ವಿಷಸರ್ಪಗಳನ್ನು ಅವರ ನಡುವೆ ಬರಮಾಡಿದರು. ಅವು ಆ ಜನರನ್ನು ಕಚ್ಚಿದವು. ಬಹುಜನ ಸತ್ತು ಹೋದರು. ಆಗ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿಮಗೂ ಸರ್ವೇಶ್ವರನಿಗೂ ವಿರುದ್ಧ ಮಾತಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮನ್ನು ಬಿಟ್ಟು ತೊಲಗುವಂತೆ ಸರ್ವೇಶ್ವರನನ್ನು ಪ್ರಾರ್ಥಿಸಿರಿ ಎಂದು ಬೇಡಿಕೊಂಡರು. ಮೋಶೆ ಜನರ ಪರವಾಗಿ ಪ್ರಾರ್ಥಿಸಿದನು. ಸರ್ವೇಶ್ವರ ಅವನಿಗೆ, ನೀನು ಕಂಚಿನಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು. ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ಎಂದು ಆಜ್ಞಾಪಿಸಿದರು. ಅಂತೆಯೇ ಮೋಶೆ ಕಂಚಿನಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಳಿಸಿದನು. ಸರ್ಪಗಳಿಂದ ಗಾಯಗೊಂಡವರಲ್ಲಿ ಯಾರು ಯಾರು ಆ ಕಂಚಿನ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು. ನನ್ನ ಜನರೇ ಕಿವಿಗೊಡಿ, ನನ್ನ ಬೋಧನೆಗೆ ಗಮನ ಕೊಡಿ. ನಾ ಹೇಳುವ ಮಾತುಗಳಿಗೆ ಸಾಮತಿಯೊಂದಿಗೆ ಬೋಧನೆಯನ್ನಾರಂಭಿಸುವೆನೋ, ಹೊರಪಡಿಸುವೆನೋ ಪೂರ್ವ ಕಾಲದ ಗೂಢಾರ್ಥಗಳನ್ನು. ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು. ಆತನನ್ನು ನೆನೆಸಿಕೊಂಡವರು ವಧೆಯಾಗುವಾಗ, ಪರಿತಪಗೊಂಡು ದೇವರಿಗೆ ಅಭಿಮುಖರಾದಾಗ, ನೆನೆದರಾಗ ದೇವರೇ ತಮಗಾಶ್ರಯ ದುರ್ಗವೆಂದು, ಆ ಪರಾತ್ಪರ ದೇವರೇ ತಮಗೆ ಉದ್ಧಾರಕೆನೆಂದು. ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು. ಆದರೆ ಅವರ ನಾಲಿಗೆಯಾಡಿತು ಅಸತ್ಯ, ಅವರ ಬಾಯಿ ಮಾಡಿತು ಕೇವಲ ಮುಖ ಸ್ತುತಿಯ. ನೆಲೆಯಾಗಿರಲಿಲ್ಲ ಅವರ ಹೃದಯ ಆತನಲ್ಲಿ, ಬದ್ಧರಾಗಿರಲಿಲ್ಲ ಆತನ ನಿಬಂಧನೆಗಳಲ್ಲಿ. ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು. ಆದರೂ ಕ್ಷಮಿಸಿದವರೆನ್ನನು ಆ ದಯಾಳು, ನಾಶ ಮಾಡದೆ ಕೋಪವ ತಾಳಿಕೊಂಡನು. ಹಲವು ವೇಳೆ ಉದ್ರೇಕಗೊಳ್ಳದೆ. ಶ್ಲೋಕ. ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು. ಪೌಲನು ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ. ಯೇಸು ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ, ದೇವರಿಗೆ ಸಮನಾದ ಆ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆನೆನುತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮಾನನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದ ಆತನನ್ನು ಇತ್ತನು ಹೆಸರುಗಳುತ್ತಮ ಹೆಸರನ್ನು. ದೇವ ಪರಮನು ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು. ಸ್ವರ್ಗವಾಸಿಗಳು, ಭೂ ನಿವಾಸಿಗಳು, ಪಾತಾಳ ಜೀವ ರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತ ದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಪ್ರಭು ನಿಮ್ಮನ್ನು ಆರಾಧಿಸಿ ಸ್ತುತಿಸುವೆನು, ಏಕೆಂದರೆ
ನೀವು ನಿಮ್ಮ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅಲ್ಲೆಲೂಯ, ಅಲ್ಲೆಲೂಯ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ನಿಕೋದೇಮನಿಗೆ ಇಂತೆಂದರು, ಸ್ವರ್ಗದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರೂ ಸ್ವರ್ಗಕ್ಕೆ ಏರಿ ಹೋದವರಿಲ್ಲ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಯೇಸು ಮೇಲಿನ ಪ್ರಿಯ ಸಹೋದರ ಸಹೋದರರೇ, ಯುವಜನ ಮಕ್ಕಳೇ ಮತ್ತು ಮುದ್ದು ಮಕ್ಕಳೇ, ಇಂದು ನಾವು ಪವಿತ್ರ ಶಿಲುಬೆಯ ಜಯಶೀಲವಾದ ಹಬ್ಬವನ್ನು ಆಚರಿಸುತ್ತೇವೆ. ಪವಿತ್ರ ಶಿಲುಬೆಯು ಜಯಶೀಲರಾಗತ್ತೆ. ಈ ಶಿಲುಬೆಯು ಬಹಳ ಇದು ಅಂದರೆ ಶುಭ ಸಂದೇಶ ಕೇಳ್ತೇವೆ. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳೋದು, ನೋಡಪ್ಪ, ಮೋಶನು ಸರ್ಪವನ್ನು ಏರಿಸಿದಾಗ, ತಾಮ್ರದ ಸರ್ಪವನ್ನು ಏರಿಸಿದಾಗ ಯಾರೋ ಸರ್ಪವನ್ನು ಕಚ್ಚಿದರು. ಅದು ನೋಡಿದಾಗ ಅವರೆಲ್ಲ ಬಚಾವಾದರಲ್ವೇ? ಹಾಗೆ ನನಗೂ ಶಿಲುಬೆ ಮೇಲೆ ಇರಿಸುವರು. ಹಾಗೆ ನನ್ನ ಮೇಲೆ ಯಾರು ದೃಷ್ಟಿ ಹಾಯಿಸ್ತಾರೆ ಅವರೆಲ್ಲರೂ ನಿಜವಾಗಿ ಬಚಾವಾಗರು, ಇದು ತನ್ನ ಆತ್ಮವನ್ನು ರಕ್ಷಿಸಿಕೊಳ್ಳುವರು. ಹಾಗಾದರೆ ಪ್ರಿಯರೇ, ಪವಿತ್ರ ಶಿಲುಬೆ ಒಂದು ಸುಂದರವಾದ ಗುರುತು ನಮಗೆ. ಅದರಲ್ಲಿ ಎರಡು ಭಾಗಗಳಿವೆ. ಒಂದು ಮೇಲಿಂದ ಕೆಳಗೆ ಬಂದ ಒಂದು ಭಾಗ, ಅದಂದರೆ ದೇವರು ನಮ್ಮನ್ನು ಅರಸಿಕೊಂಡು ಬರುತ್ತಾ ಇದ್ದಾರೆ. ಎಲ್ಲ ಧರ್ಮದಲ್ಲಿ ಜನರು ದೇವರನ್ನು ಅರಸಿಕೊಂಡು ಹೋಗ್ತಾರೆ. ಎಲ್ಲೋ ಗಂಗಾ ನದಿಗೆ ಹೋಗಿಯೋ, ಎಲ್ಲ ಶಬರಿಮಲೆಗೆ ಹೋಗೋ, ಎಲ್ಲೆಲ್ಲೋ ಹೋಗಿ ಹುಡುಕ್ತಾ ಇದ್ದಾರೆ. ಆದರೆ ಇಲ್ಲಿ ದೇವರು ನಮ್ಮನ್ನು ಹುಡುಕೊಂಡು ಬಂದಾರೆ. ಲೋಕನ ಶುಭ ಸಂದೇಶ 15ನೇ ಅಧ್ಯಾಯ 3 ಸಾಮರ್ಥ್ಯಗಳು ದೇವರು ಹುಡುಕೊಂಡು ಹೋಗೋದು. ಅತಿಷ್ಟು ಭಾಗ್ಯಶಾಲಿ. ದೇವರು ನಮ್ಮನ್ನು ಹುಡ್ಕೊಂಡು ಬಂದಾರೆ. ಈ ಸ್ವಾಮಿ ಭೂಲೋಕ ಬಂದರೆ ನಮ್ಮನ್ನು ಹುಡ್ಕೊಂಡು ಪಾಪಿಗಳನ್ನು ಎಲ್ಲರೂ ವಾಪಸ್ಸರು. ಎರಡನೇದು ಅಡ್ಡವಾದ ಭಾಗ ಶಿಲುಬೆದ್ದು ಅದಾಗಿದೆ. ನಮ್ಮನ್ನು ಅವರು ರಾಜಿ ಮಾಡಿದ್ದಾರೆ. ತಾನು ಶಿಲುಬೆ ಮೇಲೆ ಸತ್ತು ನಮ್ಮ ಪರವಾಗಿ ದೇವರ ಮೇಲೆ ಪಿತನಲ್ಲಿ ಕ್ಷಮೆ ಕೇಳಿ ನಮ್ಮನ್ನು ಅವರು ರಾಜಿ ಸಂಧಾನ ಮಾಡಿದ್ದಾರೆ. ಅಷ್ಟೊಂದು ಸುಂದರವಾದ ಅರ್ಥ ಶಿಲುಬೆಯದ್ದು. ಹಾಗಾದರೆ ಇಂದು ಆ ಶಿಲುಬೆಯು ನಿಜವಾಗಿ ಜಯಶೀಲವಾದದ್ದು. ಯಾರ ಮೇಲೆ? 3 ಮೇಲೆ. ಸಂತ ಪೇತ್ರನು ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಸೈತಾನನು ನಮಗೆ ಆದಾವಿಯವರಿಗೆ ಪಾಪಕ್ಕೆ ಹಾಕಿದವು. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡಿ ಬಂದವನು ನಮಗೆ ಸುಡ್ತಾನೆ, ಅವನು ಶೋಷಣೆ ತರುತ್ತಾನೆ. ಆ ಸೈತಾನ ಎಲ್ಲ ಶೋಧನೆ ಶಕ್ತಿ ಜಯಿಸಲಿಗೂ ಈ ಪವಿತ್ರ ಶಿಲುಬೆ ಶಕ್ತಿ ಇರ್ತದೆ. ಎರಡನೇದು ಸಂತ ಪೌಲ ಗಲಾತ್ಯ ಬರೆದ ಪತ್ರ 5ನೇ ಅಧ್ಯಾಯ 16ರಿಂದ 20ನೇ ವಾಕ್ಯ. ನಮ್ಮಲ್ಲಿ ಪಾಪಿ ಸ್ವಭಾವಿದೆ. ಆ ಪಾಪಿ ಸ್ವಭಾವದ ಜಯಶೀಲಗಳು ನಮಗೆ ಶಿಲುಬೆ ಮೇಲೆ ಯೇಸು ಸ್ವಾಮಿ ಸತ್ತವರು ಶಕ್ತಿ ಕೊಡ್ತಾರೆ. ಹೀಗೆ 3ನೇದು ನಮ್ಮ ಭೂಲೋಕದಲ್ಲಿ ಲೋಕನ ಶುಭ ಸಂದೇಶ 4ನೇ ಅಧ್ಯಾಯ 5ನೇ ವಾಕ್ಯ. ಭೂಲೋಕದೆಲ್ಲ ಪ್ರಲೋಭಗಳು, ಭೂಲೋಕದೆಲ್ಲ ಆಕರ್ಷಣೆಗಳು ಅಲ್ಲಿಂದಲೇ ನಾವು ಜಯಿಸಿ ಕಳಿಸಬೇಕು. ಹಾಗಾದರೆ ಇಂದು ಪವಿತ್ರ ಶಿಲುಬೆಯ ಹಬ್ಬವನ್ನು ಆಚರಿಸಿರುವಾಗ ನಾವೆಲ್ಲರೂ ಜಯಶೀಲರಾಗುವಂತೆ, ಯೇಸು ಸ್ವಾಮಿ ಹಾಗೆ ಅಲ್ಲಿ ಶಿಲುಬೆ ನೋಡಿಕೊಂಡು ನಿಜವಾದ ಕ್ರೈಸ್ತರಾಗುವಂತೆ, ಕ್ರೈಸ್ತರಿಗೆ ಸಾಕ್ಷಿಗಳಾಗುವಂತೆ ಈ ಬಲಿಪೂಜನೆ ಭಕ್ತಿಯಿಂದ ಬೇಡೋಣ.